ಇಬ್ರು ನಿಜವಾಗ್ಲೂ ಐ ಮೀನ್ ಲೈಕ್ ನನಗೆ ಸ್ಟಾರ್ ಅಂತ ಅನ್ಸ್ಲೇ ಇಲ್ಲ ಇಬ್ರು ವಿಷಯದಲ್ಲೂ. ಶಿವಣ್ಣ ಸರ್ ಆಗಿರ್ಲಿ, ಧನಂಜಯ್ ಸರ್ ಆಗಿರ್ಲಿ, ಹಿಂದಿ ಆಮೇಲೆ ತಮಿಳ್ ಮಾಡಿದೆ ನಾನು. ಸೇಮ್ ವಿಜಯ್ ಮಿಲ್ಟನ್ ಸರ್ ರಿಲೀಸ್ ಆಗತ್ತೆ, 2 ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ನಮ್ ಫ್ರೆಂಡ್ಸು ಒಂದ ಕ್ರಿಕೆಟ್ ಇಲ್ಲ ಈಜೋ ಇಲ್ಲ ಮೀನ್ ಹಿಡಿಯೋದು ಆತರ. ನಮ್ದು ಉಡುಪಿಲಿ ಹುಟ್ಟಿ ಬೆಳೆದಿದ್ದು, ನಾನು ಕಾಲೇಜ್ ಎಲ್ಲ ಅಲ್ಲೇ ಹೋಗಿದ್ದು. ಹಾಗಾಗಿ ಒಂಥರ ಬೇರೆ ಎನ್ವೈರನ್ಮೆಂಟ್ ಅದು. ಬೇರೆ ಯಾರ್ದು ಶೂಸು ಇರ್ತಾ ಇರ್ಲಿಲ್ಲ. ಇನ್ನೊಬ್ಬನ್ ಶೂ ತಗೊಳ್ಳೋದು, ಆ ಶೂ ಒಂದು ಇವತ್ತು ಪ್ರೋಗ್ರಾಮ್ ಇದೆ ಪ್ಲೀಸ್ ಆ ಶೂ ಕೊಡು, ಸೋಲೋ ಡ್ಯಾನ್ಸ್ ಇದೆ, ಕಾಂಪಿಟೇಷನ್ ಇದೆ ಅಂತ. ಯಾರ್ದೋ ಶೂ, ಯಾರ್ದೋ ಪ್ಯಾಂಟು. ನನಗೆ ವೈಟ್ ಪ್ಯಾಂಟ್ ಇಷ್ಟ, ವೈಟ್ ಪ್ಯಾಂಟ್ ಇಲ್ಲ ನನ್ನ ಹತ್ರ. ಅಂಡ್ ದಿಯಾ ಶುರು ಆದಾಗ ಐ ಥಿಂಕ್ ಯುವರ್ ಎ ಬ್ಯಾಚುಲರ್. ಹಾ ಹೌದೌದು. ಜಿಯಾ ರಿಲೀಸ್ ಆದಾಗ ಅದು ಒಂಥರ ಶಾದಿ ಭಾಗ್ಯ ತರ ಸರ್. ಏನಂದ್ರೆ ಡೈರೆಕ್ಟ್ ಸರ್ಗೆ ಮದುವೆ ಆಗಿರ್ಲಿಲ್ಲ, ಅವ್ರಿಗೆ ಮದುವೆ ಆಗಿ ಮಕ್ಳಾಯ್ತು. ಹೀರೋಯಿನ್ಗೆ ಮದುವೆ ಆಗಿರ್ಲಿಲ್ಲ, ಅವ್ರಿಗ್ ಮದುವೆ ಆಯ್ತು. ನನಗ್ ಮದುವೆ ಆಯ್ತು, ನಮ್ಮ ಎಡಿಟರ್ಗ್ ಮದುವೆ ಆಯ್ತು. ಆಮೇಲೆ ಎಲ್ಲ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೆಲ್ಲ ಇದ್ರು ಸಿನಿಮಾಗೆ ಸಂಬಂಧಪಟ್ಟವ್ರು ಆಲ್ಮೋಸ್ಟ್ ತುಂಬಾ ಜನರಿಗೆ ಮದುವೆ ಆಗಿದೆ. ಸ್ಟಾರ್ಟ್ ಆದಾಗ ಯಾರಿಗೂ ಮದುವೆ ಆಗಿರಲಿಲ್ಲ. ದಿಯಾ ರಿಲೀಸ್ ಆದಾಗ ವಿತ್ ಫ್ಯಾಮಿಲಿ ಜೊತೆ ಹೋಗಿ ನೋಡುವಂತದ್ದು ಸೂಪರ್. ಅದೊಂಥರ ಶಾದಿ ಭಾಗ್ಯ ತರ ಹೇಳ್ತಾ ಇದ್ದೀನಿ. ಅಂಡ್ ಆಫ್ಟರ್ ದಿಯಾ ರಿಲೀಸ್ ಆದ್ಮೇಲೆ, ಕೋವಿಡ್ ಎಲ್ಲ ಮುಗಿದ ಮೇಲೆ ಫಸ್ಟ್ ಸಿನಿಮಾ ಆಫರ್ ಅಂತ ನಿಮ್ಗೆ ಬಂದಿದ್ ಕಾಲ್ ಯಾವ್ದು, ಯಾವ ಸಿನಿಮಾ? ಅಂದ್ರೆ ದಿಯಾ ರಿಲೀಸ್ ಆಗೋ ಟೈಮಲ್ಲಿ ಒಂದು ಫಾರ್ ರಿಜಿಸ್ಟ್ರೇಷನ್ ಅಂತ ಇವಾಗ ರಿಲೀಸ್ ಆಗ್ತದೆ, ಅದು ಸ್ವಲ್ಪ ಡಿಲೇ ಆಯ್ತು. ಅದು ಆಫರ್ ಬಂದಿದ್ದು ಫಸ್ಟ್ ಅದೇ. ಆಮೇಲೆ ಒಂದಷ್ಟು ಆಫರ್ಸ್ಗಳು ಬಂತು. ಶುಗರ್ಲೆಸ್ ಅಂತ ಒಂದು ಸಿನಿಮಾ ಮಾಡಿದೆ, ಆಮೇಲೆ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಒಂದು ಸಿನಿಮಾ ಮಾಡಿದೆ. ಸೊ ಆ ತರ ಬಂತು. ಆಮೇಲೆ ಶಿವಣ್ಣ ಜೊತೆ ಬೈರಾಗಿ, ಅದೊಂದು ದೊಡ್ಡ ನನ್ಗೆ ಲೈಫಲ್ಲಿ ಸಿಕ್ಕಿರುವಂತ ದೊಡ್ಡ ಆಪರ್ಚುನಿಟಿ ಅದು. ಬಿಕಾಸ್ ಅವ್ರ ಜೊತೆ ಅಷ್ಟು ಒಂದು ಸ್ಕ್ರೀನ್ ಶೇರ್ ಮಾಡುವಂತ ಪಾತ್ರ. ಅಂಡ್ ಸುಮ್ನೆ ಅಲ್ಲ, ಅವ್ರ ಜೊತೆ ಒಂದು ಫ್ರೆಂಡ್ಲಿ, ಒಂದು ತೀರಾ ಒಂದು ಕೆಮಿಸ್ಟ್ರಿ. ಯೂಶಲಿ ಹೀರೋ ಜೊತೆ ಹೀರೋಯಿನ್ಗೆ ಆ ಕೆಮಿಸ್ಟ್ರಿ ಇರುತ್ತೆ, ಆ ಲೆವೆಲ್ ಆಫ್ ಕೆಮಿಸ್ಟ್ರಿ ಇರುವಂತ ಪಾತ್ರ ಸಿಕ್ಕಿರೋದು. ಆಮೇಲೆ ಲೈಕ್ ಐ ಕನ್ಸಿಡರ್ ಮೈಸೆಲ್ಫ್ ವೆರಿ ಲಕ್ಕಿ. ವಿಜಯ್ ಮಿಲ್ಟನ್ ಸರ್ ಅದರ ನಿರ್ದೇಶಕರು, ಅವರಿಂದ ಕಲಿಯುವಂತ ಅವಕಾಶ ತುಂಬಾ ಸಿಕ್ತು. ಅಂಡ್ ಶಿವಣ್ಣ ಮತ್ತೆ ಧನಂಜಯ್ ಸರ್, ಧನಂಜಯ್ ಕೂಡ ಅವಾಗಷ್ಟೇ ಟಗರು ಆಗಿ ಡಾಲಿ ತುಂಬಾ ಫೇಮಸ್ ಆಗಿದ್ರು. ಸೊ ಇಬ್ರು ನಿಜವಾಗ್ಲೂ ಐ ಮೀನ್ ಲೈಕ್ ನನಗೆ ಸ್ಟಾರ್ ಅಂತ ಅನ್ಸ್ಲೇ ಇಲ್ಲ ಇಬ್ರು ವಿಷಯದಲ್ಲೂ. ಶಿವಣ್ಣ ಸರ್ ಆಗಿರ್ಲಿ, ಧನಂಜಯ್ ಸರ್ ಆಗಿರ್ಲಿ, ಎಷ್ಟು ಮಟ್ಟಿಗೆ ನಾನು ನ್ಯೂ ಕಮರ್, ನಾನು ಎಲ್ಲಿಂದನೂ ಬಂದವನು, ಅವಾಗ ತಾನೇ ಹಿಂಗ್ ಬಂದವನು. ಶಿವಣ್ಣ ಸರ್ ನಿನ್ ಸಿನಿಮಾ 2 ಸರಿ ನೋಡಿದೀನಿ ಅಂತ ಹೇಳಿದ್ರು, ಅಪ್ರಿಶಿಯೇಟ್ ಮಾಡಿದ್ರು. ಅಂಡ್ ಸೆಟ್ ಅಲ್ಲಿ ಯಾವ ಲೆವೆಲ್ ನಮ್ ಹುಡುಗ ಎಷ್ಟೋ ವರ್ಷದಿಂದ ಪರಿಚಯ, ನನ್ ಜೊತೆನೆ ಇದ್ದವನು ಅನ್ನೋ ಲೆವೆಲ್ಗೆ ಅವರು ಸಪೋರ್ಟ್ ಮಾಡಿ, ಪ್ರಮೋಷನ್ ಟೈಮ್ ಅಲ್ಲೂ ಅಷ್ಟೇ ಇಬ್ರುನು. ಸೊ ಅದು ಮಾತ್ರ ಯಾವಾಗ್ಲೂ ಮೆಮೊರಿಯಲ್ಲಿ ಇಟ್ಕೊಳ್ಳುವಂತ ಕ್ಷಣಗಳು ನನಗೆ. ಅಂದ್ರೆ ಅದೇ ಸಡನ್ ಕೆರಿಯರ್ ನ ಬಿಗಿನಿಂಗ್ ಅಲ್ಲಿ ಅವ್ರ ಜೊತೆ ಈ ಒಂದು ಅವಕಾಶ ಸಿಗ್ತಲ್ಲ, ಹಾಗಾಗಿ ಅದೊಂದು. ಅಂಡ್ ದಿಯಾ ಕನ್ನಡದಲ್ಲಿ ಸಕ್ಸಸ್ ಆದ್ಮೇಲೆ, ಹಿಟ್ ಆದ್ಮೇಲೆ OTT ಲಿ ನಿಮ್ಮ ತಂಡ ಅದನ್ನ ಹಿಂದಿಲಿ ಮಾಡೋ ಒಂದು ಪ್ರಯತ್ನ ಮಾಡ್ತೀರಾ, ಪ್ಲಾನ್ ಮಾಡ್ತೀರಾ, ಹಿಂದಿಲಿ ಸಿನಿಮಾ ರಿಲೀಸು ಮಾಡ್ತೀರಾ? ಹೌದು ಹೌದು ಹೌದು. ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಅಂದ್ರೆ ಅದು ಯಾರ್ದು ಪ್ಲಾನ್? ಅಂದ್ರೆ ಅವರು ಹಿಂದಿ ಪ್ರೊಡ್ಯೂಸರ್ ಅವರು ರೈಟ್ಸ್ ಬ್ಯಾಗ್ ಮಾಡಿದ್ರು, ರೀಮೇಕ್ ರೈಟ್ಸ್ ನಿರ್ದೇಶಕರನ್ನ ಕೇಳಿದ್ದಾರೆ. ಅವ್ರು ಅಲ್ಲಿ ಆಕ್ಚುಲಿ ಬೇರೆ ಯಾರೋ ಪ್ಲೇ ಮಾಡ್ಬೇಕಿತ್ತು, ಬಟ್ ಲಾಸ್ಟ್ ಮೂಮೆಂಟ್ ಏನೋ ಬದಲಾವಣೆ ಆಯ್ತು, ನನ್ಗೆ ಮತ್ತೆ ರೋಲ್ ಮಾಡುವಂತ ಅವಕಾಶ ಸಿಕ್ತು. ಆಮೇಲೆ ಮರಾಠಿನೂ ಮಾಡಿದ್ರು. ಬಟ್ ನಿಮ್ಗೆ ಅವೆರಡು ಲ್ಯಾಂಗ್ವೇಜ್, ಹಿಂದಿ ನನಗೆ ತೊಂದರೆ ಇಲ್ಲ. ಹಿಂದಿ ಮೊದ್ಲಿಂದ ನಾನು ಚೈಲ್ಡ್ಹುಡ್ ಇಂದ ರಜೆಗೆ ನಾನು ಯಾವಾಗ್ಲೂ ಮುಂಬೈಲಿ ಇರ್ತಾ ಇದ್ದೆ. ನನ್ನ ಚಿಕ್ಕಪ್ಪ ಎಲ್ಲ ಎಲ್ಲಿದೆ, ತುಂಬಾ ರಿಲೇಟಿವ್ಸ್ ಅಲ್ಲಿ ಇದ್ದಾರೆ. ಸೊ ಜಾಸ್ತಿ ನಾನು ಮುಂಬೈಲಿ ಇರ್ತಿದ್ದು, ನನಗೆ ಹಿಂದಿ ಏನ್ ಪ್ರಾಬ್ಲಮ್ ಇಲ್ಲ. ನನ್ನ ಹೆಂಡತಿ ಕೂಡ ನಾರ್ತ್ ಇಂಡಿಯಾದ ಅವಳೆ. ಸೊ ಹಾಗಾಗಿ ಹಿಂದಿ ಕಲಿಸಿದ್ದೀರಾ? ಅವಳು ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ, ಕನ್ನಡ ತುಳು ಎಲ್ಲ ಬರುತ್ತೆ. ಅಂಡ್ ಅಂದ್ರೆ ಹುಟ್ಟಿದ ಬೆಳೆದಿಲ್ಲ ಇಲ್ಲ, ಹಾಗಾಗಿ ಹಿಂದಿ ಏನ್ ಸಮಸ್ಯೆ ಇರ್ಲಿಲ್ಲ. ಮರಾಠಿ ಮಾತ್ರ ನಂಗೆ ಏನು ಶ್ರುತಿನಗೂ ಬರ್ತಾ ಇರ್ಲಿಲ್ಲ. ಸೊ ಡೈಲಾಗ್ ಏನಿತ್ತು ಅದನ್ನ ನೋಡಿ ಕಲ್ತು, ಬೇರೆಯವರು ವಾಯ್ಸ್ ನೋಟ್ಸ್ ಅನ್ನು ಕಲ್ಸಿ ನಾನು ಆತರ ಮಾಡಿದ್ದು. ಒಂಥರ ಚಾಲೆಂಜ್ ಅದು, ಖುಷಿ ಆಗತ್ತೆ ಒಂಥರ. ಅಂದ್ರೆ ಅಲ್ಲಿಯ ಕಲ್ಚರ್, ಅಲ್ಲಿಯ ವಿಷಯಗಳನ್ನ ಕಲಿಯುವಂತ ಅವಕಾಶ ಸಿಗ್ತಲ್ಲ. ಹಿಂದಿ ಆಮೇಲೆ ತಮಿಳ್ ಮಾಡಿದೆ ನಾನು. ಸೇಮ್ ವಿಜಯ್ ಮಿಲ್ಟನ್ ಸರ್ ರಿಲೀಸ್ ಆಗತ್ತೆ, 2 ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಲೀಡ್ ಅಂದ್ರೆ ವಿಜಯ್ ಆಂಟೋನಿ ಅವರು, ನಾನು ಮತ್ತೆ ಧನಂಜಯ್ ಸರ್ ಇಬ್ರು ಮಾಡಿದ್ವಿ. ಸೇಮ್ ಪೇರು, ಇಲ್ಲಿ ಬೈರಾಗಿ ಪೇರು ಸೇಮ್ ಅಲ್ಲಿ ಮಾಡಿದ್ವಿ. ಸೊ ಅಂಡ್ ನಿಮ್ ಪರ್ಸನಲ್ ಲೈಫ್ ಅಲ್ಲಿ ನಾನ್ ಕೇಳ್ಪಟ್ಟಿದ್ದು ಕಾಲೇಜ್ ಟೈಮಲ್ಲಿ ತುಂಬಾ ಮಾಸ್ ಆಗಿದ್ರಂತೆ. ಮಾಸ್ ಅನ್ನೋದು ಕಾಲೇಜ್ ಟೈಮಲ್ಲಿ ಎಲ್ಲರೂ ಇರ್ತಾರೆ, ಅದನ್ನೇ 100%. ಇವಾಗಲ್ಲ, ಇಲ್ಲ ಕಾಲೇಜ್ ಟೈಮಲ್ಲಿ ಅಂದ್ರೆ ಎಲ್ಲ ಹುಡುಗ ನಾವು ಕಾಲೇಜು ಸ್ಕೂಲ್. ಯಾಕಂದ್ರೆ ಇವಾಗ ಆ ಟೈಮ್ ನಿಮ್ ಜೊತೆ ಯಾರು ಇರ್ತಾರೆ, ಅವ್ರು ಈ ಇಂಟರ್ವ್ಯೂ ನೋಡ್ತಾ ಇದ್ರೆ ಹಿಂಗಿದ್ದಾಗ ಗೊತ್ತಾ ಪೃಥ್ವಿ ಅವಾಗ ಅಂತ ಅನ್ಕೊಂತಾರೆ. ಇಲ್ಲ ಅಂದ್ರೆ ನಮ್ದು ಸ್ಕೂಲು ಮತ್ತೆ ಕಾಲೇಜ್ ಎಲ್ಲ ಪ್ರೀ ಟೆಕ್ನಾಲಜಿ ಎರಾ. ಅಂದ್ರೆ ಮೊಬೈಲ್ ಎಲ್ಲ ಅಷ್ಟೊಂದೆಲ್ಲ ಇಲ್ಲ ಅವಾಗ. ಜಾಸ್ತಿ ಕ್ರಿಕೆಟ್, ಎಲ್ಲೋ ಈಜಕ್ ಹೋಗೋದು, ಎಲ್ಲ ಇದಕ್ ಹೋಗೋದು, ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲೋ ಹೋಗೋದು.
ಆತರ ಇದ್ದಂತ ಇದು ನಮ್ಗೆ ಇಷ್ಟೆಲ್ಲ ಎಕ್ಸ್ಪೋಜರ್ ಇರ್ಲಿಲ್ಲ. ಇನ್ಸಿಡೆಂಟ್ಗಳೆಲ್ಲ ಮಾಸ್ ಇನ್ಸಿಡೆನ್ಸ್ ಅಲ್ಲ ಇಲ್ಲಿ ಫುಲ್ ರೆಬಲ್ ಅಂತೆ. ಅದೆಲ್ಲ ಇಲ್ಲಿ. ಬಟ್ ಅದೇ ಕಾಲೇಜಲ್ಲಿ ಹುಡುಗರು ಒಂದು ಹಳ್ಳಿ ಹುಡುಗರು ಹೆಂಗಿರ್ತಾರೆ ಯೋಚನೆ ಮಾಡಿ ಹಂಗಿದ್ವಿ. ನುಗ್ಗದೆ ಸಿನಿಮಾದ ಲವರ್ ಬಾಯ್. ಮೈನ್ ಕ್ರಿಕೆಟ್ ಕ್ರಿಕೆಟ್ ನಮ್ಮ ಒಂದು ಕ್ರೇಜೇ ಬೇರೆ. ಬೇರೆ. ಹೌದು. ಇವಾಗ ಪ್ರಾಯಶಃ ಅಷ್ಟು ಎಲ್ರು ಯಾವ ಸಿಕ್ಕಿರ ಫೀಲ್ಡ್ ಗದ್ದೆ ಬೈಲು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲಾ ಕಡೆ ಆಡ್ಕೊಂಡು 24 ಗಂಟೆ ಹೊರಗಡೆ ಇದ್ದಿದ್ದು. ಯೂಶಲಿ ಹೊರಗಡೆನೆ ಇದ್ದಿದ್ದು. ನಮ್ ಫ್ರೆಂಡ್ಸ್ ಕ್ರಿಕೆಟ್ ಇಲ್ಲ ಈಜು ಇಲ್ಲ ಮೀನ್ ಹಿಡಿಯೋದು ಆತರ. ನಮ್ದು ಉಡುಪಿಲಿ ಹುಟ್ಟಿ ಬೆಳೆದಿದ್ದು ನಾನು. ಕಾಲೇಜ್ ಎಲ್ಲ ಅಲ್ಲೇ ಹೋಗಿದ್ದು. ಹಾಗಾಗಿ ಒಂಥರ ಬೇರೆ ಎನ್ವೈರನ್ಮೆಂಟ್ ಅದು. ಈಗ ಅಲ್ಲಿ ಹೋದಾಗ ಈಗ ಎನ್ವೈರನ್ಮೆಂಟ್ ಇಲ್ಲ. ಬಿಕಾಸ್ ಆಫ್ ಮೊಬೈಲ್, ನಿಮಗೆ ಗೊತ್ತು ಆತರ ಯಾರು ಬೇರೆ ರೀತಿ ಎನ್ವೈರನ್ಮೆಂಟ್. ನಾವು ಇದ್ದಾಗ ಮಾತ್ರ ಬೇರೆ ಎನ್ವೈರನ್ಮೆಂಟ್. RX100 ಬೇರೆ ಸೌಂಡ್ ಮಾಡ್ಕೊಂಡು ಅದೊಂಥರ ಬೇರೆ ಕೇಳ್ಪಟ್ಟೆ. ಅದಕ್ಕೆ ನಾನು ಕೇಳಿದ್ದು. ಹೇಳಿದ್ರು ನಂಗೆ. ಹೌದಾ? ಇಲ್ಲ, ಹಳ್ಳಿ ಅಂದ್ಮೇಲೆ ನಮ್ದು ಒಂದು ಎಲ್ಲ ಇರುತ್ತಲ್ಲ, ಸೊ ಆತರ ಇತ್ತು ಅಷ್ಟೇ. ಬೇರೆ ಏನಿಲ್ಲ. ಬಟ್ ಮೇನ್ ಆಗಿ ಕ್ರಿಕೆಟ್. ಕ್ರಿಕೆಟ್ ವಿಷಯದಲ್ಲಿ ಏನೇನಾಗುತ್ತೆ ಎಲ್ಲ ಅಂಪೈರ್ ಔಟ್ ಇರೋದು ನಾಟೋಡ್ಕೊಂಡ್ರು ಬಿಡಲ್ಲ. ಅಂಪೈರ್ ನಿಲ್ಲೋರು ಬಹಳ ಕಷ್ಟ. ಒಂದು ಕ್ರಿಕೆಟ್, ಇನ್ನೊಂದು ಡ್ಯಾನ್ಸ್ ಅಲ್ಲೂ ಇತ್ತು. ಡ್ಯಾನ್ಸ್ ಅಲ್ಲಿ ಇವಾಗ್ಲೂ ಆ ತರ ಕಾಂಪಿಟೇಷನ್ಸ್ ಆಗಲ್ಲ. ನಮ್ಮ ಟೈಮ್ ಅಲ್ಲಿ ಯಾವ ತರ ಇತ್ತು ಅಂತ ಹೇಳಿದ್ರೆ, ಒಂದು ಡ್ಯಾನ್ಸ್ ಟೀಮ್ ಅವರು ಇನ್ನೊಂದು ಡ್ಯಾನ್ಸ್ ಟೀಮ್ ಅವ್ರ ಹತ್ರ ಮಾತಾಡಲ್ಲ. ಒಂಥರ ರೈವಲ್ರಿ ತರ, ತೀರಾ ರೈವಲ್ರಿ. ಈಗ ನಮ್ಮ ಜೂನಿ ಅಂತ ಸಿನಿಮಾ ಬರ್ತದೆ, ಅದರಲ್ಲಿ ಕೊರಿಯೋಗ್ರಾಫರ್ ನನ್ನ ರೈವಲ್ ಟೀಮ್ ನವರೇ, ಅಂದ್ರೆ ಆಪೋಸಿಟ್ ಟೀಮ್ ನವರೇ ಈಗ ಕೊರಿಯೋಗ್ರಾಫ್ ಮಾಡಿ. ಈಗ ದೀಕ್ಷಿತ್ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ನಮ್ ರೋಮಾಂಚನ ಹಾಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ ಟೈಮ್ ಅಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ, ಅವ್ರ ಆ ಟೀಮ್, ಅವ್ರ ಬಾಯ್ಸ್ ಅಂತ ಟೀಮ್ ಇತ್ತು, ನಮ್ದು ಬೇರೆ ಪ್ರಶಾಂತ್ ಅಂತ ಟೀಮ್ ಇತ್ತು, ಆಮೇಲೆ ಬೇರೆ ಬೇರೆ ಟೀಮ್ಸ್. ಟೀಮ್ ಒಳಗಡೆ ತುಂಬಾ ರೈವಲ್ಸ್. ಕಾಂಪಿಟೇಷನ್ ಬಂದಾಗ ಜಡ್ಜಸ್ ಯಾರಂತ ನೋಡೋದು. ಪ್ರಭುದೇವ್ ಅವ್ರದೆಲ್ಲ ಒಂದೆರಡು ಸಿನಿಮಾಗಳು ನೋಡಿದ್ವಿ, ಡ್ಯಾನ್ಸಿಂಗ್. ಸೇಮ್ ಅದೇ ತರ ಜಡ್ಜಸ್ ಯಾರಂತ ನೋಡೋದು. ಇವ್ರು ಚೀಟಿಂಗ್ ಮಾಡ್ತಾರೆ, ಪ್ರೈಸ್ ಏನಾದ್ರು ಆ ಕಡೆ ಬಂದ್ರೆ ಜಗಳ. ಹೊಡೆದಾಟ ಅನ್ನೋದಕ್ಕಿಂತ ಜಗಳ ಪೂರ. ಒಂದು ಆರ ಇತ್ತು ಆ ಟೈಮಲ್ಲಿ, ಜೋಶ್. ಬಟ್ ಇವಾಗ ಡ್ಯಾನ್ಸ್ ತುಂಬಾ ಒಂದು ಲೆವೆಲ್ಗೆ ಹೋಗಿದೆ. ನಾವು ಇದ್ದಾಗ ನಮ್ಗೆ ಆ ಎಕ್ಸ್ಪೋಜರ್ ಇರ್ಲಿಲ್ಲ. ನನ್ಗೆ ಈಗ್ಲೂ ನೆನಪಿದೆ, ನಾನು ಯಾರ್ದೋ ಬೈಕ್ ಇಟ್ಕೊಂಡು, ಯಾರ್ದೋ ಸೈಕಲ್ ಇಟ್ಕೊಂಡು, ಈಗ್ಲೂ ನೆನಪಿದೆ, ಬೇರೆ ಯಾರ್ದೊಂದು ಶೂಸು ಇರ್ತಾ ಇರ್ಲಿಲ್ಲ. ಇನ್ನೊಬ್ಬನ್ ಶೂ ತಗೊಳೋದು, ಆ ಶೂ ಒಂದು ಇವತ್ತು ಪ್ರೋಗ್ರಾಮ್ ಇದೆ ಪ್ಲೀಸ್ ಆ ಶೂ ಕೊಡು, ಸೋಲೋ ಡ್ಯಾನ್ಸ್ ಇದೆ, ಕಾಂಪಿಟೇಷನ್ ಇದೆ ಅಂತ. ಯಾರ್ದೋ ಶೂ, ಯಾರ್ದೋ ಪ್ಯಾಂಟು. ನನಗೆ ವೈಟ್ ಪ್ಯಾಂಟ್ ಇಷ್ಟ, ವೈಟ್ ಪ್ಯಾಂಟ್ ಇಲ್ಲ ನನ್ನ ಹತ್ರ, ಯಾರ್ದೋ ವೈಟ್ ಪ್ಯಾಂಟ್. ಈಗ್ಲೂ ನನ್ನ ಕಾಲೇಜ್ ಗ್ರೂಪ್ ಅಲ್ಲಿ ನನ್ ವೈಟ್ ಪ್ಯಾಂಟ್ ಕೊಡು ಅಂತ ಒಬ್ಬ ಈಗ್ಲೂ ವಾಪಸ್ ಕೊಟ್ಟಿಲ್ಲ. ಇನ್ನೊಬ್ಬ ನನ್ 500 ರೂಪಾಯಿ ಕೊಡು, ಅವ್ನು 500 ರೂಪಾಯಿ ಕೊಟ್ಟಿಲ್ಲ. ನನ್ ಶೂ ಎಲ್ಲಿದೆ ಗುರು ಅಂತ ಇನ್ನೊಬ್ಬ. ಈಗ್ಲೂ ನನ್ ಕಾಲೇಜ್ ಗ್ರೂಪ್ ಅಲ್ಲಿ ಡಿಸ್ಕಷನ್ ಅದೇ ಆಗುತ್ತೆ. ಕಾಲೇಜ್ ರಿಯೂನಿಯನ್ ಆದಾಗ ಎಲ್ಲ ಇದೇ ಡಿಸ್ಕಷನ್. ನನ್ ಪ್ಯಾಂಟ್ ತಗೊಂಡ್ ಹೋಗಿ ನೀನು ಅವತ್ತಿನ ಕೊಟ್ಟಿಲ್ಲ, ನೀನು ಶೂ ಕೊಟ್ಟಿಲ್ಲ. ಸೊ ಆತರ ಒಂದು ರೀಸನ್ ಚೆನ್ನಾಗಿದೆ ಅಂತ ಇಟ್ಕೊಂಡ್ಬಿಟ್ರೆ ಹೆಂಗೆ? ಅಲ್ಲ, ಹೋಗಿರ್ತೀನಿ, ಡ್ಯಾನ್ಸ್ ಮಾಡಿರ್ತೀನಿ, ಅರ್ಧೋಗಿರುತ್ತೆ ಅದು. ಏನೇನೋ ಸ್ಟಂಟ್ಸ್ ಎಲ್ಲ ಮಾಡ್ತೀವಲ್ಲ ನಾವು, ಅರ್ಧೋಗಿರುತ್ತೆ, ಶೂ ಏನೋ ಆಗಿರುತ್ತೆ. ಅಂಡ್ ಆತರ ನಾನು ಇದ್ದಿದ್ದೆ ಆತರ. ಯಾರೋ ನನ್ನ ಕರ್ಕೊಂಡು ಹೋಗೋರು ಬೈಕಲ್ಲಿ ಕಾಂಪಿಟೇಷನ್ಗೆ. ವೆಹಿಕಲ್ ಇಲ್ಲ ಆ ಟೈಮ್, ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ. ಈಗಲೂ ಅಂದ್ರೆ ಫ್ರೆಂಡ್ಸೇ ಒಂಥರ ಫ್ರೆಂಡ್ಸ್, ಅವರು ಊರವರು, ಅವ್ರ ಬೈಕಲ್ಲಿ, ಅವ್ರ ಸೈಕಲ್ ಅಲ್ಲಿ. ಸೊ ಆತರ ಇದ್ದಂತ ಟೈಮ್ ಅದು. ಅಂಡ್ ಆಫ್ಟರ್ ದಿಯಾ ಆದ್ಮೇಲೆ ನಿಮಗೆ ಹುಡ್ಕೊಂಬರೋ ಪಾತ್ರಗಳು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಲವರ್ ಬಾಯ್ ಒಂದು ತುಂಬಾ ಕ್ಲಾಸ್ ಕ್ಯಾರೆಕ್ಟರ್ ಆ ತರ. ಸೊ ನಿಮಗೆ ಎಲ್ಲಾದ್ರೂ ತಲೆಯಲ್ಲಿ ಬೇರೆ ಏನಾದ್ರು ಇದೆಯಾ? ಅಂದ್ರೆ ನಾನು ಈ ತರದ ಏನಾದ್ರು ಇಲ್ಲ, ಆದಷ್ಟು ವ್ಯತಿರಿಕ್ತವಾದ ಪಾತ್ರಗಳನ್ನೇ ಮಾಡ್ಬೇಕು ಅನ್ನೋದು ಇರೋದು. ಈಗ ಮಾಡಿರೋ ಸಿನಿಮಾಗಳು ಅಷ್ಟೇ. ಈಗ ದಿಯಾ ಆದ್ಮೇಲೆ ರಿಲೀಸ್ ಆಗೋದು ಶುಗರ್ಲೆಸ್, ಅದು ಕಾಮಿಡಿ ಇದು. ಆಮೇಲೆ ದೂರದರ್ಶನ ಸಿನಿಮಾ ಮಾಡಿದೆ, ಅದೊಂದು ಹಳ್ಳಿ ಇದು. ಈಗ ಮತ್ಸ್ಯಗಂಧ ಅಂತ ಸಿನಿಮಾ ಬರ್ತಾ ಇದೆ, ಅದರಲ್ಲಿ ಆಕ್ಚುಲಿ ನನ್ ಗುರುತೇ ಸಿಗಲ್ಲ ಯಾರಿಗೂ, ಅಷ್ಟು ಚೇಂಜ್ ಓವರ್ ಇದೆ ಅದರಲ್ಲಿ. ಪೊಲೀಸ್ ಪಾತ್ರ ಮಾಡ್ತಾ ಇರೋದು ಇದೆ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಯೂಶುವಲ್ ಆಗಿ ಇರುತ್ತಲ್ಲ, ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನಿಮಾಗಳು ಮಾಡ್ಬೇಕು ನಾವು. ಕಮರ್ಷಿಯಲ್ ಸಿನಿಮಾ ಅನ್ನೋದಕ್ಕಿಂತ ಆಕ್ಷನ್ ಸಿನಿಮಾ ಮಾಡ್ಬೇಕು ಅಂತ ಇದೆ. ಬಿಕಾಸ್ ನಾನು ಮೊದ್ಲಿಂದ ಮಾರ್ಷಲ್ ಆರ್ಟ್ಸ್ ತುಂಬಾ ಕಲ್ತಿದ್ದೀನಿ ನಾನು. ಇನ್ನು ಏನೇನಿದೆ ಹೇಳ್ಬಿಡಿ. ಇಲ್ಲ, ಹಾಗೇನಿಲ್ಲ, ನನಗೆ ಇಷ್ಟ ಮಾರ್ಷಲ್ ಆರ್ಟ್ಸ್. ಆಕ್ಷನ್ ತುಂಬಾ ಇಷ್ಟ. ಮಾರ್ಷಲ್ ಆರ್ಟ್ಸ್ ನಾನು ತುಂಬಾ ಮೊದ್ಲಿಂದ, ಅಂದ್ರೆ ಬೈ ಸ್ಕೂಲ್ ಡೇಸ್ ಅಲ್ಲಿ ನಾನು ಮಾರ್ಷಲ್ ಆರ್ಟ್ಸ್ ತುಂಬಾ ಇಂಟ್ರೆಸ್ಟ್ ಇದ್ದವನು, ಕಲಿತಾ ಇದ್ದವನು. ಸೊ ಹಂಗಾಗಿ ಅದಿಷ್ಟ. ಯೂಸ್ ಮಾಡಿದ್ರಾ, ಯುಟಿಲೈಸ್ ಮಾಡಿದ್ರಾ? ಅದೇನು ಯೂಸ್ ಮಾಡಿಲ್ಲ. ಕ್ರಿಕೆಟ್ ಅಲ್ಲಿ ಗಲಾಟೆ ಆದಾಗ ಅದು ನಾರ್ಮಲ್. ನನಗೆ ಮಾರ್ಷಲ್ ಆರ್ಟ್ಸ್ ತುಂಬಾ, ಅಂದ್ರೆ ಮೊದ್ಲಿಂದ ತುಂಬಾ ಕ್ರೇಜ್, ತುಂಬಾ ಕ್ರೇಜ್. ಅಂಡ್ ಆತರ ಸಿನಿಮಾಗಳು ಮಾಡ್ಬೇಕು ಅನ್ನೋದಿದೆ. ಬಟ್ ವಿತ್ ಕಂಟೆಂಟ್ ನಾನು ಮಾಡುವ ಕಾಣ್ಬೇಕು ಅಂತ ಹೇಳಿದ್ರು. ಪ್ರಾಪರ್ ಕಮರ್ಷಿಯಲ್ ಫಾರ್ಮುಲಾ
ಫಾರ್ಮುಲಕ್ ಫಿಲ್ಮ್ ಮಾಡ್ಬೇಕು ಅಂತ ಮನ್ಸಿಲ್ಲ. ಅಂದ್ರೆ ಈ ತರ 4 ಫೈಟು 5 ಸಾಂಗ್ ಆತರ ಆ ತರ ಇಲ್ಲ. ಅಂದ್ರೆ Content proper oriented. ಒಳ್ಳೆ ಕತೆ ಒಳ್ಳೆ ನನಗೇನ್ ಸೂಟ್ ಆಗುತ್ತೆ ಹಾ. ಏನಾಗುತ್ತೆ ಹಂಗ್ ಆ ಮಾಡ್ಬೋದು. ತರ ಮಾಡ್ಬೇಕು ಅನ್ನೋದು ಇದೆ. ಮತ್ ಗೊತ್ತಿಲ್ಲ ನಾವ್ ಮಾಡಿದ್ದೆಲ್ಲ ಜನರಿಗೆ ಇಷ್ಟ ಆಗ್ಬೇಕಲ್ಲ ಮೇನ್ ಆಗಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವ್ ಏನೇ ಮಾಡಿದ್ರು ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ನಾವು. ಹೇಳಕ್ಕಾಗಲ್ಲ, ಅದಕ್ಕೊಂದು ಸಿದ್ಧ ಸೂತ್ರ ಅನ್ನೋದಿಲ್ಲ. ಬಟ್ ಪ್ರಯತ್ನ ನಮ್ದಿರ್ಬೇಕು ಅನ್ನೋದು. ಅಂದ್ರೆ ಎಲ್ಲೂ ಸಿನಿಮಾ ನೋಡ್ಬಿಟ್ಟು ಏನು ಈ ತರ ಅಂತ ಹೇಳ್ಬಾರ್ದು ಅನ್ನೋದು ನನ್ನ ಒಂದು ಇದು. ಬಟ್ ಒನ್ಸ್ ಅಗೇನ್ ಅದ್ ನಮ್ ಕೈಲಿ ಇಲ್ಲ. ಹೌದು. ಇಷ್ಟ ಆಗತ್ತೆ ಇಷ್ಟ ಆಗಲ್ಲ ಅನ್ನೋದು ಕೈಲಿಲ್ಲ. ಬಟ್ ಅಟ್ಲೀಸ್ಟ್ ಮಾಡಿದ್ಮೇಲೆ 100% ಪ್ರಯತ್ನ ಮಾಡಿದೀವಿ ಅನ್ನೋದು ಇರ್ಬೇಕು ಅನ್ನೋದು ಪಾಯಿಂಟ್ ಅಷ್ಟೇ. Beat Plus Karnataka.